ಇಲ್ಲಿ ನೋಡು ಸಾಯ್ತ್ರಿ, ಗುಂಡು ಗುಂಡುಗೆ ಕಾಳು ಹೆಂಗಿದ್ದವು. ಅಲ್ಲೂ ಹಿಂಗೆ ಇರವು. ನಮ್ಮೂರು ಹೆಂಗಸ್ರು ಬಿಟ್ಟಿಲ್ಲ. ಬಿರ್ಬಿರ್ನೆ ಚಂಚನ ಕುಯ್ಕೊ. ಉಕ್ಕಣತೆ ಇಲ್ಲಿ ನೋಡು ಕಾಳು ಹೆಂಗಿದ್ದವು, ಹಸ್ರುಗೆ ದುಂಡು ದುಂಡುಗೆ. ಅಲ್ಲಿ ರೋಡ್ ಮೊದಲೇಲ್ವೇ, ಹೋಗೋರೆಲ್ಲ ಒಂದೊಂದು ಒಂದೊಂದು ಅಂತ ಕಿತ್ಕೊಂಡು ಹೋಗವ್ರೆ. ಒಂದು ಬೇಲಿಯಿಂದ ಏನಿಲ್ಲ, ಇನ್ನೇನು ಮಾಡೋರು? ಸಿಕ್ಕಿದ್ದೆ ಸೀರುಂಡೆ ಅಂತ ಅವ್ರುವೆ ಒಪ್ಪತ್ತಕ್ಕೆ ಭಂಗ ಆಯ್ತದೆ ಅಂತ ಕಿತ್ಕೊಂಡು ಹೋಗವ್ರೆ. ಅದೇ ಹೇಳಿನ ನಮ್ಮೂರು ಹೆಂಗಸ್ರ ಕತೆ ಕೇಳಬೇಕೆ? ಅತ್ತೆ ಅತ್ತೆ ಕೇಳಿಸ್ತೇನತ್ತೆ, ಏನೋ ಸರ ಪರ ಅಂತ ಅದೇ. ಏನಿಲ್ಲ ಕಣವ, ಏನೋ ಇಲಿನೋ ಯಜ್ಞನೋ ಇರಬೇಕು, ಕೇಳು ನೀನು. ಇಲ್ಲ ಕಣತೆ, ಯಾರೋ ಗಿಡದೊಳಗೆ ಇರಂಗವ್ರೆ, ಗಿಡ ಸರಪರ ಅಂತ ಅದೇ, ಯಾರೋ ತಾಡ್ಸಲ್ಲಿ ಇರಂಗವ್ರೆ ಕಣತೆ. ಇಷ್ಟೊತ್ತಲ್ಲಿ ಯಾರು ಬರಕ್ ಹೋದರೆ ಹೊಲ್ತಕ್ಕೆ? ಬಿಸ್ಲೊತ್ತಲ್ಲಿ ಬಿಸ್ಲೊಳಗೆ ಯಾರು ಬಂದರು? ಕೀಳು ನೀನು ಸುಮ್ಮನೆ. ಇಲ್ಲಿನೋ ಪಲ್ಲೆನೋ ಏನೋ ಯಜ್ಞನೋ ಓಡಾಡ್ತಾವ ಕಣ. ಇಲ್ಲ ಕಣತೆ, ಬೇಕಾದ್ರೆ ಬೈರಿ, ನಾನು ಸುಳ್ಳು ಹೇಳಿದ್ರೆ ಇತ್ತಾಗ ಬಂದು ಕೇಳಿಸ್ಕೊ ಬೈಲಿ ನೀನೇಯ. ಹೂ ಕಣವ ಸಾಕಿ, ಯಾರೋ ಇರಂಗವ್ರು ಹೊಲದೊಳಗೆ. ಹೂ ಕಣತೆ, ನನಗೂ ಅದೇ ಭಯ ಆಯ್ತಾ ಇರೋದು. ಇದು ಬೇರೆ ದೂರದ್ವಲ್ಲ, ಸುತ್ತಮುತ್ತ ನೋಡಿದ್ರು ಯಾರು ಕಾಣ್ತಾ ಇಲ್ಲ. ನಾನು ನೀವಿಬ್ರೇ ಹೆಣ್ಣೆಂಗ್ಸು, ನನಗೆ ಸಖತ್ತು ಭಯ ಆಯ್ತದ ಕಣತೆ. ಭಾರತೆ ಹೊಂಟೋಗನ, ಯಾರ ಕಳ್ರು ಗಿಳ್ರು ಬಂದ್ರೆ ಏನತ್ತೆ ಮಾಡೋದು? ಇಲ್ಲೇ ಕಳ್ರು ಬಂದಾರ, ಸುಮ್ಮನಿರೆ ನೀನು. ಅತ್ತೆ ಹಂಗಲ್ಲ ಕಣತೆ, ಈಗೆಲ್ಲ ನಿಮ್ಮ ಪೇಪರಲ್ಲಿ ಟಿವಿಲಿ ವಾರ್ತೆಲೆಲ್ಲ ನೋಡ್ತಾ ಇಲ್ವೇ? ಅಲ್ಲಿ ಸರ ಕಳ್ತನ ಮಾಡಿದ್ರು, ಇಲ್ಲಿ ಸರ ಕಳ್ತನ ಮಾಡಿದ್ರು ಹೊಲದಲ್ಲಿ ಅಂತ. ಈಗೆಲ್ಲ ಬೇಸಿಗೆ ಕಾಲದಲ್ಲೆಲ್ಲ ಹೊಲದಲ್ಲಿ ಹೆಂಗಸ್ರು ಮಕ್ಕಳು ಎಲ್ಲ ಹೊಲದಲ್ಲಿ ಇರ್ತಾರೆ ಅಂತ, ಈಗೆಲ್ಲ ಹೊಲದಲ್ಲೇ ಜಾಸ್ತಿ ಕಳ್ತನ ಮಾಡಕ್ಕೆ ಬರೋದು. ನೀನೆಲ್ಲ ನೋಡಿಲ್ವೇ? ಎಳೆ ಮಕ್ಳಂಗೆ ಮಾತಾಡ್ಬೇಡ, ಬಾರಿ ಸಾಯ್ತ್ರಿ ಇತ್ತಾಗ ನೀನು. ಇಷ್ಟುದ್ದ ಆಗುವೆ ಇನ್ನ ಕಳ್ರು ಪಳ್ರು ಅಂದ್ಕೊಂಡು. ಇತ್ತಾಗ ಬಾಯಿ ನಾನು ನೋಡ್ತೀನಿ. ಹಂಗಲ್ಲ ಕಣತೆ, ಯಾರ ಕಳ್ರು ಪಳ್ರು ಬಂದು ನಮ್ಗೇನಾರ ಚಾಕು ಚೀಕು ತಗೊಂಡು ಚುಚ್ಬಿಟ್ಟು ನಮ್ಮ ಹತ್ರ ಇರೋ ಒಡವೆ ಮಾಂಗಲ್ಯ ಚೈನು ಕಿವಿ ವಾಲೆ ಎಲ್ಲ ಕಿತ್ಕೊಂಡು ಹೊಂಟೋದ್ರೆ ಏನು ಮಾಡೋದು? ಇವಳಬ್ಳು ಏನೇನೋ ಮಾತಾಡ್ಕೊಂಡು ಬಾರಿ ನಿತ್ತಗೆ ಅಂತ ಹೇಳ್ತಲ್ಲ, ನಾನು ನೋಡ್ತೀನಿ ಅಂತವ. ಬಾಯಿ ನಿತ್ತಾಗಿ. ಮತ್ತೆ ಬ್ಯಾಡ ಕಣತ್ತೆ, ನನ್ನ ಮಾತು ಕೇಳತ್ತೆ ಒಂದ್ಸಲಿ. ನೀನು ಸುಮ್ಮನಿರೇ ವಸಿಯ. ಅತ್ತೆ ಒಂಚೂರು ದೂರದಲ್ಲೇ ನಿಂತ್ಕೊಂಡು ನೋಡತ್ತೆ ಯಾರು ಅಂತವ, ಅಷ್ಟೊಂದು ಹತ್ರಕ್ಕೆ ಹೋಗ್ಬೇಡ. ನೋಡತ್ತೆ ತಿರ್ಗಾ ಸುಮ್ಮನೆ ಮಾಡ್ತವ್ರೆ. ಇದು ಬ್ಯಾಡ ಕಣತ್ತೆ, ಬಾರತ್ತೆ ಹೊಂಟೋಗನ ಮನೆಗೆ. ಯಾರೋ ಕಳ್ರು ಬಂದಿರಂಗವ್ರೆ, ಬಾರತ್ತೆ. ವಸಿ ಸುಮ್ಮನಿರೇ ವಸಿ ನೀನು. ಆಹಾ ಏನು ಚಂದವೇ ತೊಗರಿ ಕಾಳು ಗುಂಡು ಗುಂಡುಗೆ. ಇವತ್ತು ಒಂದು 2 kg ಅಷ್ಟು ಕಿತ್ಕೊಂಡು ಹೋಗ್ಬಿಟ್ಟು ಹಸಿ ಕಾಳು ಹಾಕಿ ಉಪ್ಸಾರ ಮಾಡಿ ಮುದ್ದೆ ಮಾಡಿಕೊಂಡು ಬಿಸಿ ಬಿಸಿದ ತುಪ್ಪ ಹಾಕ್ಕೊಂಡು ಉಂಡುಬಿಡ್ಬೇಕು. ಹೆಂಗೋ ಯಾರೂ ಇಲ್ಲ, ಬಿರ್ಬಿರ್ನ ತರ್ಕೊಬಿಡ್ತೀನಿ. ಒಂದು 2 kg ಅಷ್ಟ. ಒಂದಿನ ಉಪ್ಸಾರು, ಒಂದಿನ ಹುಳಿ ಸಾರು. ಹೆಂಗೋ ಈ ಸೀಸನ್ ಮುಗಿಯೋದಕ್ಕೆ ತೊಗರಿ ಕಾಳು ಹಾಕ್ಕೊಂಡು ಉಣ್ಕೋಬೇಕು. ತುಪ್ಪ ಹಾಕ್ಕೊಂಡು ಉಣ್ತಾಯಿದ್ರೆ ಹಸ್ರುಕಾಯಿ ಹಸ್ರು ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಖಾರ ಅರ್ದ್ಬಿಟ್ಟು ತುಪ್ಪ ಹಾಕ್ಕೊಂಡು ಉಣ್ತಾ ಇರೋದೆಯ. ಬಿರ್ಬಿರ್ನ ಯಾರ ಬರೋದಕ್ಕೆ ಒಂದು 2 kg ಅಷ್ಟ ಕಿತ್ಕೊಂಡು ಹೊಂಟೈತಿ ನೀರು. ಹುಷಾರು ಕಣತ್ತೆ, ನಿಧಾನಕ್ಕೆ ನೋಡತ್ತೆ ಯಾರ ಇದ್ದಾರೆ ಅಂತ. ಇಲ್ಲ ಅವರೇ, ಬಾ ನೋಡ್ಬಾ. ಕಳ್ಳ ಇದ್ದಾನೇನತ್ತೆ? ಅತ್ತೆ ಹುಷಾರು ಕಣತ್ತೆ, ಕೈಯಲ್ಲಿ ಏನಾರ ಚಾಕು ಗೀಕು ಇಟ್ಕೊಂಡಿದ್ದಾನೆ ನೋಡತ್ತೆ, ಚುಚ್ಕಿಚ್ಬಿಟ್ಟನು. ಹಿಡ್ಕೊಂಡವನೇ ಕೈಯಲ್ಲಿ ತಗರಿಕಾಯ 2 kg. ಬಾ ನೋಡ್ಬಾ ಇಲ್ಲಿ. ಇವಳು ನಾನು ಕಳ್ಳ ಅಂತೀನಿ, ಕಳ್ಳ ಅಲ್ಲ ಇವಳು, ಕಳ್ಳಿ. ನೋಡು ನಿಮ್ಮ ಮಾವನ್ಗೆ ಹೇಳ್ತೀನಿ, ಯಾರ ಬರ್ತಾರೆ ನಮ್ಮೂರು ಹೆಂಗಸ್ರು ಸರಿ ಇಲ್ಲ ನೋಡ್ಕೊಳಯ್ಯ ಅಂತ. ನೋಡು ಇವತ್ತು ನಾವಿಬ್ರು ಇದ್ದುವೆ, ಈಗ ಬಂದು ಕಿತ್ಕೋತಾವಳೆ. ಹೆಂಗೆ ಕಿತ್ಕೋತಾ ಇದ್ದಾಳು, ಅದು ಒಂದೇ ಉಸಿರಿಗೆ ತರ್ಕೋತಾವಳೆ. ಇಟ್ಟು ಚೊಟ್ಟು ಈಚು ಏನು ನೋಡ್ತಾ ಇಲ್ಲ. ಕಣತ್ತೆ, ನೋಡತ್ತೆ ಒಂದೇ ಉಸಿರಿಗೆ ಹೆಂಗೆ ಕೀಳ್ತಾ ಇದ್ದಾಳು. ನಡಿಯತ್ತೆ ಕೇಳೋಣ. ಕಂಡೋರಲ್ಲ ಅನ್ನೋದು ಏನಾರು ಇದ್ದತೆ ನೋಡೋಳಿಗೆ. ಕಂಡೋರಲ್ದಲ್ಲಿ ಕೀಳಬಾರ್ದು ಅಂತವ. ಹೆಂಗೆ ಬಂದು ಕದೀತಾ ಇದ್ದಾಳು. ಹಿಂಗೆ ಎಷ್ಟು ಜನ ಬಂದು ಕಿತ್ಕೊಂಡು ಹೋದಾರೋ. ನಮ್ಮ ಮಾವ ಬೀಡಿ ಸೇತ್ಕೊಂಡು ಅದೆಲ್ಲಿ ಕುತ್ಕೊಂಡತ್ತೋ ಎಲ್ಲ ಬಂದು ಕಿತ್ಕೊಂಡು ಹೋಯ್ತಾರೆ. ನಡಿ ಲೇ ವಾರಾಜಿ,
ಏನ್ ನಿಂದು ಕೆಲಸ ಇದು? ಕಂಡೋರಲ್ದಲ್ಲಿ ಬಂದು ಹಿಂಗೆ ಒಂದೇ ಉಸಿರಿಗೆ ತೊಟ್ಟು ಈಚು ಏನು ನೋಡ್ದಿಲ್ಲಯ್ಯ, ಒಂದೇ ಉಸಿರಕ್ಕೆ ಎಲ್ಲನೂ ಪರ್ಚ್ಕೋತಾ ಇದೆಯಲ್ಲ. ಹೂ ಕಣತ್ತೆ, ಏನು ಅವರಲ್ಲೇ ಅವ್ರ ಅಪ್ಪಂದೇನು ಹೋಗ್ಬೇಕು, ಕಂಡೋರ್ದಲ್ವೇ ಹೆಂಗೋ ಓಲಿ ಬಿಡು, ಅವ್ರಿಗೆ ಹೆಂಗೋ ಒಪ್ಪತ್ತೊಂದು ಭಂಗ ಆಯ್ತದೆ, ಅದಕ್ಕೆ ಎಲ್ಲನೂ ಈಚು ಕಾಯಿ ಏನು ನೋಡ್ದೆ ಕಿತ್ಕೊಂಡೋಯ್ತಾವಳೆ. ಏ ಗಿರ್ಜಕ್ಕೋ, ನನಗೆ ಕಿತ್ಕೋತಾ ಇಲ್ಲ, ನಿಮ್ಮ ಮನೆ ತಕ್ಕ ಹೋಗಿದೆ, ಕೇಳೋಣ ನಿನ್ನ ಒಂದು ಮಾತ ಒಂದು ಮುರು ಕುಯ್ಕೋತೀನಿ ಅಂತವ. ಅಲ್ಲಿ ರಾಮಣ್ಣ ಇತ್ತು, ಬೀಡಿ ಸೇರ್ಕೊಂಡು ಕೂತಿತ್ತು ಜಪ್ತಿ ಮೇಲೆ. ಕೇಳಿದೆ ಎಲ್ಲಣ್ಣ ಗಿರ್ಜಕ್ಕನುವೆ ಸಾಯ್ತ್ರುನುವೆ ಅಂತ. ಅವರು ಇಲ್ಲ ಕಣವ, ತಗರಿಕಾಯಿ ಕಿತ್ಕೊಬರಕ್ಕೆ ಹೋಗೋರೆ ಅಂತು ರಾಮಣ್ಣ. ಅದಕ್ಕೆ ಇಲ್ಲೇ ನಿಮ್ಮನ್ನು ಕೇಳ್ಬಿಟ್ಟು ಕಿತ್ಕೊಳ್ಳೋಣ, ಒಂದು ಮಾತು ಕೇಳ್ಬಿಟ್ಟು ಅಂತ ಬಂದೆ. ನೀವೆಲ್ಲೂ ಇಲ್ಲಿ ಕಾಣ್ತಿಲ್ವಲ್ಲ, ಅದಕ್ಕೆ ಕಿತ್ಕೊತಾ ಇದ್ದೆ, ಬಂದ್ಮೇಲೆ ಕಡೆ ಮೇಲೆ ಹೇಳೋಣ ಅಂತವ. ರಾಮಣ್ಣನಿಗೂ ಒಂದು ಮಾತಾಗ ನಂದೆ, ಒಂದು ಮೂರು ತಗರಿಕಾಯಿ ಬೇಕಾಗಿತ್ತು ಕಣೋಣ ಅಂತ. ಅದಕ್ಕೆ ಕಿತ್ಕೋಗವ ಅಂತ ಅಂತು, ಅದಕ್ಕೆ ಬಂದು ಕಿತ್ಕೊತಾ ಇದೆ, ನನಗೆ ಕಿತ್ಕೊತಾ ಇಲ್ಲ. ರಾಮಣ್ಣನ ಕೇಳೋದಂತ, ರಾಮಣ್ಣನ ಕೇಳ್ಬಿಟ್ರೆ ಹಿಂಗೆ ತೊಟ್ಟು ಯಾವು ಕಾಯಿ ಯಾವು ಈಚಾವು ಅಂತ ನೋಡ್ದೇನೆ ಒಂದೇ ಉಸಿರು ಕೈ ಕಿತ್ಕೊಂಡಾರ್ಲೆ, ಬಲ್ಪಲ್ತಿರ ಒಂದು ಮೂರು ಕಿತ್ಕೋಬೇಕು, ಹಿಂಗೆ ಎಲ್ಲನೂ ಹಿಂಗೆ ಒಂದೇ ಉಸಿರು ತರ್ಕೊಂಡಾರೆ. ಒಂದು ಮಾತು ಕೇಳೋಣ ಬಿಡೋಣ ಅನ್ನೋದೇನಾರು ಇದ್ದತೆ ನೋಡು ನಿನಗೆ. ಫಸ್ಟು ನಮ್ಮ ಮಾವು ಮಾಡಬೇಕು ಕಣತ್ತೆ, ಕಿತ್ಕೊ ಅಂತ ಹೇಳಿರೋದು ನೋಡು. ನಮಗೆ ಒಂದಿನ ಒಂದು ಮೂರು ಕಾಯಿ ತಂದು ಕೊಡಲಿಲ್ಲ ಮನೆ ತಕ್ಕೆ, ಈಗ ಬೇರೆಯವ್ರಿಗೆಲ್ಲ ಕಿತ್ಕೊಳ್ಳವ ಅಂತ ಹೇಳ್ತಂತೆ. ನೋಡು ಹೆಂಗದೆ, ಮೊದಲು ನಮ್ಮ ಮಾವು ಮಾಡ್ಬೇಕು ಮನೆಗೆ ಹೋಗಿ. ಓ ನಿಮ್ಮ ಮಾವು ಸರಿಯಾಗಿದ್ರೆ ನಮಗೆ ಹಾಕಿದೆಲ್ಲವ ಬಾ. ಅಯ್ಯ ಅಯ್ಯ, ಏನೊಂದು ಮೂರು ಕಾಯಿ ಕಿತ್ಕೊಂಡಿದ್ಕೆ ಅತ್ತೇನು ಸೊಸೆನೂ ಗನ್ಬಾರಿ, ನಾನೇನೋ ಇಡೀ ಹೊಲನೇ ಕಿತ್ಕೊಂಡು ಹೊಂಟೋಗಿದ್ದೀನಿ ಅನ್ನಂಗೆ ಹಿಂಗೆ ಮಾತಾಡ್ತಿರಲ್ಲ, ಯಾಕೆ? ಏನು ಯಾರು ಹಾಕಿರ್ಬಾರ್ದು ತಗ್ರಿಕಾಯಿ ಹಾಕಿದ್ದೀನಿ ಅಂತವ? ನಾನು ಹಾಕಿದ್ದೀನಿ, ಈಗ ಎಲ್ಲ ಈಚಾಗವೆ, ನನ್ನ ಬಲ್ಕ್ ಮೇಲೆ ಕೊಡ್ತೀನಿ ತಗೋ, ಒಂದು 5 kg ತಗರಿಕಾಯ ಕುತ್ಕೊಂಡು ಅತ್ತೇನು ಸೊಸೆನೂ ತಿನ್ನಿರಂತೆ ಮಾಡ್ಕೊಂಡು. ಏನೋ ಒಂದು 3 ಕಾಯಿ ಕಿತ್ಕೊಂಡಿದ್ಕೆ ಹಂಗೆ ಹಿಂಗೆ ಅಂತ ಎಷ್ಟು ಮಾತಾಡ್ತಾ ಇದೀರಿ ನೋಡು ಇಬ್ರೂ. ಅಯ್ಯಯ್ಯಯ್ಯ, ನಿನ್ನ ಕಾಯಿ ಯಾವಾಗ ಬೇಕು ತಗೋ, ನಿನ್ನ ಕಾಯೇನು ನಿನ್ನ ಬಲ್ತೆಟ್ಗೆ ಕೊಟ್ಬಿಡೋಕ್ಕೆ ನಮ್ಮವು ಅವೇ, ಇನ್ನು 2 ತಿಂಗಳು ಉಣ್ತೀನಿ ನಾನುವೆ, ನಿನ್ನವೇನು ಬೇಕಾಗಿಲ್ಲ. ಒಂದು ಮಾತು ಕೇಳ್ಬಿಟ್ಟು ಕಿತ್ಕೊಳ್ಳಿವೆ, ಕಿತ್ಕೊಳ್ಳೋದ ಹಿಂಗೆ ಕಿತ್ಕೊಳ್ಳೋದು ಯಾಕೆ? ನೋಡತ್ತೆ, ಎಲ್ಲ ಇಲ್ಲಿ ರೋಡ್ ಮಗ್ಲಲ್ಲಿ ಹಿಂಗೆ ಕಳತ್ತೆ ಎಲ್ಲ ಮಾಡೋದು. ಇವತ್ತು ನಾವಿಬ್ಬರು ಹೊಲ್ತಕ್ಕೆ ಬಂದು ಹಿಂಗೆ ಸಿಗಾಕೊಂಡ್ಳು ಇವಳು ವರಾಜಿ. ದಿನ ಅದು ಯಾರ್ಯಾರು ಬಂದು ಎಷ್ಟೆಷ್ಟು ಕಾಯಿ ಕಿತ್ಕೊಂಡು ಹೋಯ್ತಾ ಇದ್ದಾರೋ. ನಮ್ಮ ಮಾವ ಅದೆಲ್ಲಿ ಕುತ್ಕೊಂಡು ಬದಿ ಮೇಲೆ ಬೀಡಿ ಸೇದತ್ತೋ ಎಲ್ಲ ಹಿಂಗೆ ಕಿತ್ಕೊಂಡು ಹೋಯ್ತಾರೆ. ನಾವು ಕಾಸು ಕೊಟ್ಟು ಹೊಲ ಉಳಿಸಿ ಹಿಂಗೆ ಕಾಳು ಅಂಗಡಿಯಿಂದ ಕಾಳು ತಂದು ಬೆಳೆದು ಬಿತ್ತನೆ ಮಾಡಿ ಹಾಕಿದ್ರೆ ಹಿಂಗೆ ಇವ್ರು ತಿನ್ನೋದು ನೋಡು. ಅಯ್ಯ ಅಯ್ಯ, ಏನು ಅತ್ತೆನೂ ಸೊಸೆನೂ ಒಬ್ಬರಾದ್ಮೇಲೆ ಒಬ್ಬರು ಹಿಂಗೆ ಎರಿಕೋತಿರಲ್ಲ. ರಾಮಣ್ಣನ ಕೇಳಿದೆ ಅಂತ ಹೇಳ್ತಾ ಇಲ್ಲ ನಾನು, ಏನು ಹಂಗೆ ಬಂದು ಕಿತ್ಕೋತಾ ಇಲ್ಲ. ರಾಮಣ್ಣನ ಕೇಳ್ಬಿಟ್ಟೆ ಕಿತ್ಕೊಂಡಿದ್ದು ಕಣ್, ಸುಮ್ಮನಿರ್ರಿ. ನಿಮ್ಗೆ ಅಷ್ಟು ಇದಾಗಲಿಲ್ಲ ಅಂದರೆ ನಮ್ಮಲ್ಲಿ ಅಳಸಂಡೆಕಾಯಿ ಆಗವೆ ಬಲ್ತವೆ. ಹೋಗ್ರಿ ಇಬ್ಬರು ಸೇರಿ ಒಂದು 5 kg ಕಿತ್ಕೊಂಡು ತಿನ್ನೋಗ್ರಿ, ನಾನೇನು ನಿಮ್ಮಂಗಾಡಲ್ಲ. ಏನೋ ಅಳಸಂಡೆಕಾಯಿ ಮಳೆ ಒಳಗೆ ಶೀತ ತಿಂದರೆ ಶೀತ ಆಯ್ತದೆ ಅಂತವ, ತಗರಿಕಾಯಿಗೆ ಬಂದರೆ ಏನಾಡ್ತೀರಿ ನೋಡಿ. ಏನು ನಾವೇನು ಬೆಳೆದೇ ಇಲ್ಲ, ನೀವೇ ಬೆಳೆದಿರೋರು ಅತ್ತೆ ಸೊಸೆ ಇಬ್ರುವೆ ಅಂತ. ಹೋಗ್ರಿ ನಮ್ದ್ರಲ್ಲಿ ಅಳಸಂಡೆಕಾಯವೇ ಕಿತ್ಕೊಬಂದು ತಿನ್ನೋಗ್ರಿ. ಅಳಸಂಡೆಕಾಯಿ ನೀನು ಒಬ್ಬಳೇ ಅಂದರೆ ಬೆಳೆದಿರೋಳು, ನಾನು ಬೆಳೆದಿದ್ದೀನಿ 3 ಎಕರೆ ಬರೀ ಅಳಸಂಡೆಕಾಯಿನೇ ಹಾಕಿದ್ದೀನಿ. ನೀನು ಒಬ್ಬಳೇ ಬೆಳೆದಿರೋಳಲ್ಲ, ನಮ್ಮವು ಬಂದವೆ, ಬೇಕು ಅಂದರೆ ನಾನೇ ಕಿತ್ಕೊಂಡೋಗಿ ತಿಂತೀನಿ. ನಿಂದ್ರಲ್ಲೇನು ಕಿತ್ಕೊಂಡು ಕಿತ್ಕೊಂಡು ತಿನ್ನೋಂಥದ್ದೇನಿಲ್ಲ ನನಗೆ. ಅಯ್ಯೋ ಅಯ್ಯೋ ಬಿಡು, ನೀನು 2 kg ಕಾಯಿ ಏನು 2 kg ಕಾಯಿ ಕಿತ್ಬಿಟ್ಟಿಲ್ಲ ಇಲ್ಲಿ ನಾನು. ತಗೋ ಒಂದು 3 ಕಿತ್ತಿದ್ದೀನಿ, ನೀನೇ ತೊಗೊಂಡೋಗಿ ಮಡಿಕೊ, ನನಗೇನು ಬೇಡ, ಒಯ್ತೀನಿ ನಾನು. ಏನು ಆಡ್ತೀರಿ ನೋಡಿ ಅತ್ತೆ ಸೊಸೆ 1 3 ಕಾಯಿ ಕಿತ್ಕೊಂಡಿದ್ಕೆ. ಲೇ ಕೆಳಗೆ ಸುರಿದ್ಬಿಟ್ಟೈತಿ ಅಲ್ಲಿ, ಹಂಗೆ ಕೈ ಕೊಟ್ಬಿಟ್ಟೋಗ್ಲೇ, ಬೇಕಾದ್ರೆ ಎತ್ಕೋ. ಏನು ಗನ್ಬಾರಿ ಮಾತಾಡ್ತಿದ್ದಿ, ಕಾಯಿ ಎತ್ಕೊಳಕ್ಕಾಗಲ್ವೇ, ಎತ್ಕೊಂಡೋಗು. ನೋಡ್ದ ಈ ಮುಂದೆ ಸೊಕ್ಕ ಕಾಯಿ ಕಿತ್ತಿದ್ದು ಅಲ್ದೆಯ ಎಲ್ಲನೂ ಕೆಳಕ್ಕೆ ಸುರಿದ್ಬಿಟ್ಟೈತಾಳಲ್ಲ, ಎತ್ಕೊಳ್ರಿ ನೀವೇ ಅಂತವ. ಅತ್ತೆ ಇವಳಿಗೆ ಬೈದೇನು ಪ್ರಯೋಜನ, ನಡಿ ಮಾವನ್ ವಿಚಾರಿಸ್ಕೊಳ್ಳೋಣ. ಹೋಗಿ ಕಿತ್ಕೊಳ್ಳವ ಅಂತಂತೆ ಮಾವ. ಬಾ, ನಮಗೆ ಒಂದು ದಿವಸ ತಂದು ಕಾಯಿ ಹಸಿಕಾಯ ಸಾರು ಮಾಡ್ರಿ ಮನೇಲಿ ಅಂತ ಒಂದು ದಿವಸ ಕೊಡಲಿಲ್ಲ, ಅವಳಿಗೆ ಕಿತ್ಕೊಳ್ಳಿ ಅಂತಂತೆ. ನಡಿ ಕೇಳೋಣ ಮಾವನ್ನ, ಇವಳ್ಗಂದೇನು ಪ್ರಯೋಜನ, ನಡಿ ಹೋಗೋಣ. ನೋಡ್ರಪ್ಪ, ನಮ್ಮ ತಗರಿಕಾಯಿ ಗಿಡದಲ್ಲಿ ಎಲ್ಲರೂ ಹೆಂಗೆ ಬಂದು ಕಾಯಿ ಕಿತ್ಕೊಂಡೋಯ್ತಾ ಇದ್ದಾರು. ನಿಮ್ಮೂರಲ್ಲೂ ಹಿಂಗೆ ಯಾರು ಕತ್ತಿ ಕಾಯಿ ಕಿತ್ತರೆ ಕಮೆಂಟ್ ಮಾಡಿರಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.